ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ತರಕಾರಿ ಬೋಂಡ ಮಾಡ್ತಾಯಿದ್ದೀನಿ. ಮಾಮೂಲಿ ಬೋಂಡ ಯಾವಾಗಲೂ ಮಾಡ್ತಾ ಇರ್ತೀವಿ ಬಜ್ಜಿನ. ನಾನು ಮಕ್ಕಳಿಗೋಸ್ಕರ ತರಕಾರಿ ಹಾಕಿ ಹೇಗೆ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಸ್ನ್ಯಾಕ್ಸ್ ಥರ ತರಕಾರಿ ತಿನ್ನಿಸ್ಬೋದು ಈ ರೀತಿ ಮಾಡೋದ್ರಿಂದ. ನಾನು ಅದಕ್ಕೆ ಬೇಯಿಸಿರೋ ಅಂಥ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ಕ್ಯಾರೆಟು ಸಣ್ಣಕ್ಕೆ ತುರಿದಿದ್ದೀನಿ. ಬೀನ್ಸ್ನು ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಈರುಳ್ಳಿನೂ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲವರು, ಸ್ವಲ್ಪ ಕಡಲೆ ಹಿಟ್ಟು, ಮತ್ತು ಸಾಂಬಾರು ಸೊಪ್ಪು, ಮತ್ತು ಸಬ್ಸಿಗೆ ಸೊಪ್ಪು, ಕರಿಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಒಂದು ಬೌಲಿಗೆ ನಾನು 3 ಆಲೂಗೆಡ್ಡೆ ಬೇಯಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮಗೆ ಇದು ತುಂಬ ರಿಸ್ಕಿ ಹೆವಿ ಕೆಲಸ ಆಗುತ್ತೆ ಅಂತ ಅನ್ನೋದಾದರೆ ನೀವು ಮಾಮೂಲಿ ಕ್ಯಾರೆಟ್ ಹೇಗೆ ತುರ್ಕೋತೀರೋ ಹಾಗೇ ತುರ್ಕೊಂಬಿಟ್ರೆ ಇನ್ನೂ ಈಸಿ ಆಗುತ್ತೆ. ನಾನು ಬೇರೆನ ಏನೋ ಮಾಡೋಕ್ಕೆ ಅಂತ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ, ಅದನ್ನು ಇಟ್ಕೊಂಡಿದ್ನಲ್ಲ, ಅದರಿಂದ ಈ ಥರ ಒಂದು ಸ್ನ್ಯಾಕ್ಸಾಗಿ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಮಾಡ್ಕೋಬೋದು, ಅದು ಬೇಗನೆ ಆಗುತ್ತೆ. ಇನ್ನು ತುರಿದಿರೋ ಅಂಥ ಕ್ಯಾರೆಟು ಮತ್ತು ಸಣ್ಣಗೆ ಕಟ್ ಮಾಡ್ಕೋಬೇಕು. ಬೀನ್ಸು ದಪ್ಪ ಆದರೆ ಏಕೆಂದರೆ ಒಳಗಡೆ ಬೇಯೋಕ್ಕೆ ಆಸ್ಪದ ಆಗಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಬೇಕು. ಇವಾಗ ಅವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಏಕೆಂದರೆ ಬೈಂಡಿಂಗ್ ಸ್ವಲ್ಪ ಆಗಬೇಕಲ್ವ, ಅದಕ್ಕೋಸ್ಕರ ಅಂದರೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಮತ್ತು ಸ್ವಲ್ಪ ಅಜ್ವಾನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಮೆಣಸಿನ್ಕಾಯಿ ಮಕ್ಕಳಿಗೆ ಸಿಕ್ಬಿಟ್ರೆ ಅವಕ್ಕೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಆಲೂಗೆಡ್ಡೆ ಬೇಯಿಸೋದಕ್ಕೆ ನಾನು ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ತುರಿದ್ಬಿಟ್ಟು ಮಾಡೋದಾದರೆ ನೀವು ಮೀಡಿಯಮ್ಮು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ಇವಾಗ ಇದನ್ನು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಏಕೆಂದರೆ ತರಕಾರಿ ಎಲ್ಲ ಇರುತ್ತಲ್ವ, ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು. ಹಾಗಾಗಿ ಫಸ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನಾವು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕರಿಬೇವು ನಾನು ಎಲ್ಲ ಸಣ್ಣ ಕಟ್ ಮಾಡಿದ್ದೀನಿ. ಯಾಕೆಂದರೆ ಮಕ್ಕಳು ಬಾಯಿಗೆ ದೊಡ್ಡ ದೊಡ್ಡದಾಗಿ ಸಿಕ್ಕಿದ್ರೆ ತಿನ್ನೋಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಕಡಿಮೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ರೆ ಅದು ಒಳಗಡೆ ಇರುತ್ತಲ್ವ ಗೊತ್ತಾಗಲ್ಲ ಮಕ್ಕಳಿಗೆ, ಮತ್ತು ಟೇಸ್ಟ್ ಅಂತೂ ಸಖತ್ತು ಚೆನ್ನಾಗಿರುತ್ತೆ. ತರಕಾರಿ ಎಲ್ರಿಗೂ ಒಳ್ಳೆಯದೇ, ಹೆಲ್ದಿಯಾಗಿ ಇರೋ ಅಂಥದ್ದು. ಅದಕ್ಕೋಸ್ಕರ ತರಕಾರಿ ತಿಂದಿಲ್ದವ್ರು ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ, ಅವಾಗ ಬೇಡ ಅಂತ ಹೇಳೋದೇ ಇಲ್ಲ. ಇವಾಗ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಸ್ವಲ್ಪನೇ ಕಡಲೆ ಹಿಟ್ಟು, ಅಂದರೆ ಬೈಂಡಿಂಗಿಗೋಸ್ಕರ ಅಷ್ಟೇ. ಅಂದರೆ ನಿಮಗೆ ಈ ರೀತಿ ಮಾಡೋದು ಬಜ್ಜಿ ಗಿಜ್ಜಿ ಬೇಡ ಅಂತಂದರೆ ನೀವು ಮಾಮೂಲಿ ಕಟ್ಲೆಟ್ ಟೈಪು ಮಾಡ್ಬೋದು. ಇಲ್ಲಾಂದರೆ ಅಂದರೆ ಬೈಂಡಿಂಗಿಗೋಸ್ಕರ ಸ್ವಲ್ಪ ಇದನ್ನು ಕಾರ್ನ್ಫ್ಲೋರ್ನ ನೀವು ನೆನೆಸಿ ಅದರಲ್ಲಿ ಇದು ಮಾಡಿ ಬ್ರೆಡ್ ಕ್ರಮ್ಸ್ ಹಾಕಿ ಆ ಥರ ಸ್ನ್ಯಾಕ್ಸು ಮಾಡ್ಬೋದು. ಇವಾಗ ನಾನು ಮಾಮೂಲಿ ಬಜ್ಜಿ ಮಾಡೋಣ, ಇದರಲ್ಲಿ ಡಿಫ್ರೆಂಟಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಬಜ್ಜಿ ಮಾಡ್ತಾಯಿದ್ದೀನಿ. ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೀವು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಇಟ್ಟರೆ ಅದು ತರಕಾರಿಲಿರೋ ಅಂಥ ನೀರಿನಂಶ ಎಲ್ಲ ಬಿಟ್ಕೊಂಡು ಸ್ವಲ್ಪ ನೀರಾಗ್ಬಿಟ್ಟಂತ ನಾನು ಸ್ವಲ್ಪ ಗಟ್ಟಿಗೆ ಕಲಸಿಟ್ಟಿದ್ದೀನಿ. ಯಾಕೆಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ತೆಳ್ಳಗೆ ಕಲಿಸ್ಬಿಟ್ರೆ ಸರಿ ಹೋಗಲ್ಲ ಅಂತ. ಇವಾಗ ನಾನೊಂದು ಪಾತ್ರೆಗೆ ಗ್ಯಾಸ್ ಹಚ್ಚಿ ಎಣ್ಣೆ ಕಾಯೋಕ್ಕೆ ಬಿಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ಸೋಡಾ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾನೊಂದು ಸ್ವಲ್ಪನೇ ಹಾಕಿದ್ದೀನಿ, ಯಾಕೆಂದರೆ ನಾನು ಬಜ್ಜಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ನಾನು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡೆ. ಒಂದು ಸ್ವಲ್ಪ ತೆಳುವಿಗೆ ನಾನು ಮಾಡ್ಕೊತಾ ಇದ್ದೀನಿ. ಫುಲ್ಲು ಗಟ್ಟಿ ಇತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಒಂದು ಮೀಡಿಯಮಾಗಿ. ಇಲ್ಲಾಂದರೆ ನೀವು ಇದಕ್ಕೆ ಉದ್ದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಪಕೋಡ ರೀತಿಯೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತರಕಾರಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಷ್ಟೇ. ಇವಾಗ ನೋಡಿ ಎಣ್ಣೆ ಕಾದಿದೆಯಲ್ಲ, ಅಂದರೆ ತುಂಬಾ ಎಣ್ಣೆ ಕಾಯಿಸ್ಕೊಂಡು ನಾವು ಹಾಕ್ಬಾರ್ದು. ಅದು ಸ್ವಲ್ಪ ನಾನು ಮಾಡೋಕ್ಕಿಟ್ಟಾಗ ಕಾಯ್ದೋಗ್ಬಿಟ್ಟಿದೆ, ಆದರೂ ಹಾಕ್ತೆ ಬೇಗ ನೋಡಿ. ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಉಕ್ಕು ಬರುತ್ತೆ, ಸ್ವಲ್ಪ ಅಗಲನ ಪಾತ್ರೆಯಲ್ಲಿ ಮಾಡಬೇಕು. ನೋಡಿ
ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಮಗ್ಚಾಕಿ ಬೇಯಿಸ್ಬೇಕು. ಅಂದರೆ ತುಂಬ ಹೊತ್ತೇನಾಗಲ್ಲ, ಮಾಮೂಲಿ ನಾವು ಬಜ್ಜಿನ ಯಾವ ಟೈಪಲ್ಲಿ ಬೇಯಿಸ್ತೀವೋ ಅದೇ ರೀತಿ ಬೇಯಿಸಿದ್ರೆ ರೆಡಿ ಆಗೋಗುತ್ತೆ ತರಕಾರಿ ಬಜ್ಜಿ. ನೋಡಿ ಸೂಪರಾಗಿದೆ ಟೇಸ್ಟ್ ಅಂತೂ. ಇದಕ್ಕೆ ಪುದೀನ ಚಟ್ನಿನೋ ಅಥವಾ ಸಾಸು ಟೊಮೊಟೊ ಸಾಸಲ್ಲೂ ಮಾಡ್ಕೋಬೋದು. ಹೀಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.